ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯ ಸ್ನೇಹಿತರೆ, ಜೂನ್ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ. ಏಕೆಂದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಿಂದ ತುಂಬುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತಿರುವಂತಹ ಹಲವಾರು ರೀತಿಯ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಇದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಖಂಡಿತವಾಗಿ ಸಿಂಹ ರಾಶಿಯವರಿಗೆ ಜೂನ್ 5, 6, 7, 8, 9, 10 ದಿನಗಳ ನಂತರ ಈ 3 ಸ್ಥಳಗಳಿಂದ ಗುಪ್ತವಾಗಿ ಹಣ ಸಿಗುತ್ತದೆ. ಈ ಒಂದು ಗುಪ್ತವಾದ ಹಣ ನಿಮ್ಮ ಕೈಗೆ ಏಕೆ ಬರುತ್ತಿದೆ, ಯಾವ ರೀತಿ ಬರುತ್ತದೆ, ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಅದರಿಂದ ಆಗುವಂತಹ ಲಾಭಗಳು ಯಾವ್ಯಾವು, ಖಂಡಿತವಾಗಿ ಇದನ್ನು ತಿಳಿದುಕೊಳ್ಳೋಕೆ ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಖಂಡಿತವಾಗಿ ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಕುಬೇರನ ಸಂಪೂರ್ಣವಾದ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನೀವು ಈಗ ಕುಬೇರ ದೇವನ ಅನುಗ್ರಹಕ್ಕೆ ಒಳಗಾಗುತ್ತಿದ್ದೀರಾ. ಇದರಿಂದ ಕುಬೇರ ಪುತ್ರರಾಗ್ತೀರಾ. ನಿಮ್ಮ ಕಷ್ಟವನ್ನು ದೇವರು ಗುರುತಿಸಿದ್ದಾರೆ ಮತ್ತು ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಈ 3 ಗುಪ್ತ ಸ್ಥಳಗಳಿಂದ ನೀವು ಕಾಯುತ್ತಿರುವಂತಹ ಹಣವನ್ನು ನಿಮಗೆ ನೀಡಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ದರಿಂದ ನೀವು ಅದನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ ಎಂದು ಕೇಳಿದರೆ ಹುಡುಕುತ್ತಿದ್ದಂತಹ ಅದೃಷ್ಟವನ್ನು ಕೈತಪ್ಪಿ ಹೋಗುವಂತೆ ಮಾಡ್ತೀರಾ. ಲಕ್ಷ್ಮೀ ದೇವಿಯು ಮತ್ತು ಕುಬೇರ ದೇವನ ಆಶೀರ್ವಾದ ಪಕ್ಕದ ಮನೆಗೆ ಹೋಗುವಂತೆ ಮಾಡಿಬಿಡ್ತೀರಾ. ಖಂಡಿತವಾಗಿ ಇದರಿಂದ ನಿಮ್ಮ ಬಡತನ, ದಾರಿದ್ರ್ಯ, ಕಷ್ಟಗಳು ಯಾವತ್ತೂ ಕೂಡ ಶಾಶ್ವತವಾಗಿ ದೂರವಾಗುವುದಿಲ್ಲ. ಎಲ್ಲವೂ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿಸೋಕೆ ಪ್ರಯತ್ನ ಪಡುತ್ತವೆ. ಆದ್ದರಿಂದ ನಿಮ್ಮ ಮನೆ ಬಾಗಿಲನ್ನು ತಟ್ಟುವಂತಹ ಈ ಒಂದು ವಿಶೇಷವಾದ ಸಂದರ್ಭವನ್ನು ಬಹಳ ಜಾಗರೂಕತೆಯಿಂದ ಮತ್ತು ನಿಮ್ಮ ಮೇಲಿರುವಂತಹ ವಿಶೇಷವಾದ ವಿಶ್ವಾಸ, ಪ್ರೀತಿ, ನಂಬಿಕೆಯಿಂದ ಎಲ್ಲವನ್ನ ಕೂಡ ಪಡೆದುಕೊಂಡು ಮುಂದಿನ ಹಂತಕ್ಕೆ ತಲುಪಬೇಕಾದ್ರೆ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಒಂದು ವಿಶೇಷವಾದ ವ್ಯಕ್ತಿಗಳು. ನಿಮ್ಮ ಕಷ್ಟಕ್ಕಾಗಿ ದೇವರು ನಿಮ್ಮ ಶ್ರಮವನ್ನು ನೋಡಿ ಈಗ ನಿಮ್ಮ ಜೀವನದಲ್ಲಿ ಬೇರುಗಳ ಸಮೇತವಾಗಿ ವಿಶೇಷವಾದ ಪ್ರೀತಿಯ ಸಮೇತವಾಗಿ ನಿಮ್ಮ ಜೀವನದಲ್ಲಿ ಮಹಿಳೆಯಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಅಥವಾ ಅವರು ಚಿಕ್ಕ ವಯಸ್ಸಿನಿಂದಲೂ ತೀವ್ರ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ಬೆಳೆದ ಜನರಾಗಿದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಮತ್ತು ಆ ವಯಸ್ಸಿನಲ್ಲಿ ಇರ್ತಕ್ಕಂತಹ ನಡುವೆ ವ್ಯತ್ಯಾಸವಿಲ್ಲ. ನೀವು ಜೀವನದಲ್ಲಿ ಯಾವಾಗಲೂ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಾ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಹೊಲದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರೋ ಅಷ್ಟಕ್ಕಿಂತ ಹೆಚ್ಚಿನದಾಗಿ ಪ್ರತಿಫಲವನ್ನು ಈಗ ಕಂಡುಕೊಳ್ತೀರಾ. ನಿಮ್ಮ ಕುಟುಂಬಕ್ಕಾಗಿ ಆದರೂ ಇರಬಹುದು, ನಿಮ್ಮ ಜವಾಬ್ದಾರಿಗಳಿಗಾಗಿ ಇರಬಹುದು, ಎಲ್ಲದಕ್ಕೂ ತುಂಬ ಗೌರವವನ್ನು ಕೊಡ್ತೀರಾ ಮತ್ತು ಬೆಲೆಯನ್ನು ನೀಡ್ತಾ ಇದ್ದೀರಾ. ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಿಂಹ ರಾಶಿಯ ಜನರು ತುಂಬ ಮುಗ್ಧರು. ಯಾರಾದರೂ ಪ್ರೀತಿಯಿಂದ ಸ್ವಾಗತಿಸಿದರೆ ಅವರು ಕೋಪಗೊಳ್ಳುತ್ತಾರೆ. ಅವರು ಎಲ್ಲರನ್ನ ನಂಬುವ ಪ್ರವೃತ್ತಿಯನ್ನು ಹೊಂದುತ್ತಾರೆ ಮತ್ತು ಎಲ್ಲರನ್ನ ಕೂಡ ಅತಿಯಾಗಿ ನಂಬಿ ಸೋಲುತ್ತಾರೆ. ಅವರ ಜೀವನದಲ್ಲಿ ಅವರು ಅದನ್ನು ನಂಬಿ ಹಲವಾರು ರೀತಿಯಲ್ಲಿ ಸೋತಿರುವಂತಹ ನಿದರ್ಶನಗಳು, ಪ್ರಕರಣಗಳು ಜಾಸ್ತಿ ಇದೆ. ಎಷ್ಟೇ ಜನರಿಂದ ಮೋಸ ಹೋದರೂ ಅದನ್ನು ಮಾಡಿದರೂ ಸಹ ಅವರು ಎಂದಿಗೂ ಕೂಡ ಅವರು ಅಸ್ತಿತ್ವದಲ್ಲಿರಲು ಸಮರ್ಥರಾಗಿರ್ತಾರೆ. ಇದರ ಅರ್ಥ ಅವರು ತುಂಬಾ ಒಳ್ಳೆಯ ಮನಸ್ಸಿನವರು, ಸದಾಚಾರ, ನಿಷ್ಠಾವಂತರು, ಪ್ರಾಮಾಣಿಕರು ಮತ್ತು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮನುಷ್ಯರು. ಅದಕ್ಕೋಸ್ಕರ ದೇವರು ಎಲ್ಲವನ್ನ ನೋಡ್ತಿದ್ದಾನೆ. ಅದಕ್ಕಾಗಿ ನಿಮಗೆ ಒಂದು ಅದ್ಭುತವಾದ ವಿಶೇಷವಾದ ಸನ್ನಿವೇಶವನ್ನು ನಿರ್ಮಿಸ್ತಾ ಇದ್ದಾನೆ. ಇದರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಶಕ್ತಿ ಮತ್ತು ಚೈತನ್ಯ ಬೆಂಬಲವನ್ನು ನೀಡ್ತಾ ಹೋಗುತ್ತೆ. ನೀವು ಬಹಳಷ್ಟು ಮುಗ್ಧರು ಮತ್ತು ಒಳ್ಳೆಯ ಮನಸ್ಸಿನವರು. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕಣ್ಣು ಮಿಟುಕಿಸುವಂತೆ ರಕ್ಷಣೆ ಮಾಡ್ತಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ತಮ್ಮ ಹೆತ್ತವರಿಗೋಸ್ಕರ, ಹೊರಹುಟ್ಟಿದವರಿಗೋಸ್ಕರ ತುಂಬ ಪ್ರೀತಿಸುತ್ತಾರೆ ಮತ್ತು ಮಕ್ಕಳಿಗೋಸ್ಕರ ಸರ್ವಸ್ವವನ್ನೇ ತ್ಯಾಗ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಜನರಿಗೆ ದೇವರು ಈಗ ವಿಶೇಷವಾದ ವರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕೆಲಸವನ್ನು ಮಾಡಲು ಸಿದ್ಧವಾಗಿರ್ತಾರೆ. ಯಾವುದೇ ಕಷ್ಟಗಳಿದ್ರೂ ಕೂಡ ಬೇರೆಯವರ ಮುಂದೆ ತೋರಿಸಿಕೊಳ್ಳೋದಿಲ್ಲ. ಸಿಂಹ ರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ದೇವರ ಆಶೀರ್ವಾದ ಉತ್ತಮವಾದ ಮನಸ್ಥಿತಿಗೆ ಯಾವಾಗಲೂ ಕಾರಣವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸದಸ್ಯರಿಗೆ ಮಾತ್ರ, ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಾರೆ. ಇಂತಹ ಸ್ವಾರ್ಥ ಜಗತ್ತಿನಲ್ಲಿ ನಮ್ಮ ಕುಟುಂಬದ ಸದಸ್ಯರು ಚೆನ್ನಾಗಿರಬೇಕು ಮತ್ತು ಉಳಿದವರೆಲ್ಲ ನಾಶವಾಗಬೇಕು ಎಂದು ಬಯಸುವಂತಹ ಜನರು ಜಾಸ್ತಿ ಇರ್ತಾರೆ. ಆದರೆ ಸಿಂಹ ರಾಶಿಯವರು ಎಲ್ಲರೂ ಚೆನ್ನಾಗಿರಬೇಕು, ಪ್ರಾಮಾಣಿಕವಾಗಿ ಬಯಸುವಂತಹ ಮತ್ತು ತಮ್ಮ ನಡುವೆ ಇರ್ತಕ್ಕಂತಹ ಬಡತನವನ್ನು ದೂರ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, 4 ಜನರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ದೇವರು ನಿಮಗೆ ವಿಶೇಷವಾದ ಮಾನಸಿಕವಾಗಿ, ದೈಹಿಕವಾಗಿ ಶಕ್ತಿಯನ್ನು ಹೊಂದತಕ್ಕಂತಹ ವರವನ್ನು ನೀಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯ ನಿಮಗೆ ಯಾವುದೇ ಕಾರಣಗಳಿರಲಿ, ಯಾವುದೇ ಕಷ್ಟಗಳಿರಲಿ, ಯಾವುದೇ ದುಃಖ ಇರಲಿ, ಒಬ್ಬ ಪುರುಷ ಏನನ್ನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ಅವರ ಮಾತನ್ನು ಕೇಳಬೇಕು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರಲ್ಲಿ ಒಳ್ಳೆಯದು ಮಾತ್ರ ಇದ್ದರೆ ಅವರ ಜೀವನದಲ್ಲಿ ಅವರ ಮಾತನ್ನು ಕೇಳಿಸಿಕೊಳ್ಳಿ. ಅದಕ್ಕಾಗಿ ಇದು ಹಾಗೆ ಹೇಳುತ್ತಿಲ್ಲ. ಈ ವಿಷಯಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಈಗ ಒಳ್ಳೆಯ ಸಮಸ್ಯೆಗಳು, ಕೆಟ್ಟ ಸಮಸ್ಯೆಗಳು ಅಂತ ಅಲ್ಲ, ಎಲ್ಲ ರೀತಿಯ ಸಮಸ್ಯೆಗಳು ಒಳ್ಳೆಯದಾಗಿ ಪರಿವರ್ತನೆಯನ್ನು ಪಡೆದುಕೊಳ್ಳುತ್ತೆ.
ಏನೇ ಮಾಡಿದ್ರೂ ಕೂಡ ದೇವರ ಅನುಗ್ರಹ ಉತ್ತಮವಾದ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅದರಿಂದ ಈ ವಿಷಯವನ್ನು ಇಲ್ಲೇ ನೀವು ಗಮನವಿಟ್ಟು ಕೇಳಬೇಕಾಗುತ್ತೆ. ಸಿಂಹ ರಾಶಿಯವರಿಗೆ ಜೂನ್ 5ರಿಂದ 10ರವರೆಗೂ ದೇವರ ಬಗ್ಗೆ ಅಪಾರವಾದ ಶ್ರದ್ಧಾ ಭಕ್ತಿ ಇರೋದ್ರಿಂದ ಇವರು ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋದು, ಮನಸ್ಸಿನಲ್ಲಿ ದೇವರ ಜಪ ತಪ ಮಾಡೋದು, ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಿರೋದನ್ನು ನೋಡಿ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಅದಕ್ಕೋಸ್ಕರ ದೇವರು ನಿಮಗೆ ವಿಶೇಷವಾದ ಒಂದು ರೀತಿಯಲ್ಲಿ ವರವನ್ನು ನೀಡ್ತಿದ್ದಾರೆ. 3 ಸ್ಥಳಗಳು ಗುಪ್ತವಾಗಿರುವಂತಹ ಸ್ಥಳಗಳಿಂದ ನಿಮಗೆ ಹಣ ಸಿಗುತ್ತದೆ. ಅದು ಯಾವಾಗ ಸಿಗುತ್ತದೆ, ಏಕೆ ಸಿಗುತ್ತದೆ, ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ ಖಂಡಿತವಾಗಿ ನೀವು ಆಶ್ಚರ್ಯವನ್ನು ಪಡ್ತೀರಾ. ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೋಸ್ಕರ, ಸಮೃದ್ಧಿಯ ಜೀವನವನ್ನು ನಡೆಸೋಕ್ಕೋಸ್ಕರ, ಕಷ್ಟಗಳನ್ನು ದೂರ ಮಾಡೋದಕ್ಕೋಸ್ಕರ ನಿಮ್ಮ ಸದಾಚಾರ ಪ್ರಾಮಾಣಿಕತೆಯನ್ನು ದೇವರು ಮೆಚ್ತಾ ಇದ್ದಾರೆ. ನೀವು ಯಾವಾಗಲೂ ನಿಮ್ಮನ್ನು ಕಾಪಾಡುವಂತಹ ಒಂದು ವಿಶೇಷವಾದ ಕೈಗಳನ್ನು ಗಮನಿಸದೇ ಇರಬಹುದು, ಆದರೆ ಒಂದು ರಕ್ಷಣಾತ್ಮಕ ಕವಚ ನಿಮ್ಮ ಜೀವನದ ಸುತ್ತ ತುಂಬಿಕೊಂಡಿದೆ. ದೇವರ ಆಶೀರ್ವಾದ ಎಂದಿಗೂ ಕೂಡ ನಿಮಗೆ ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ನಿಮ್ಮ ಕಷ್ಟಗಳಿಗೆ ಯಾವತ್ತೂ ಕೂಡ ಕೈ ಬಿಡುವಂತೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ದೇಹವು ಸದೃಢವಾಗಿರುತ್ತೆ, ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಪ್ರೀತಿ, ವಿಶ್ವಾಸ, ನಂಬಿಕೆ ತುಂಬಿರುತ್ತದೆ. ಅದಕ್ಕೋಸ್ಕರ ಈಗ ಜೂನ್ ತಿಂಗಳು ನಿಮಗೆ ಅತ್ಯಂತ ವಿಶೇಷವಾದ ಸಮಯ ಅಂತ ಹೇಳಬಹುದು. ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು ಒಂದರ ನಂತರ ಒಂದು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವ ವಾತಾವರಣ, ಈಗ ಎಲ್ಲವನ್ನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನೀವು ಈ 3 ಸ್ಥಳಗಳಿಂದ ಹಣವನ್ನು ಪಡೆದುಕೊಳ್ತೀರಾ. ಇದು ಮೊದಲ ಸ್ಥಾನ. ಅಂದರೆ ಖಂಡಿತವಾಗಿ ದೇವರ ಅನುಗ್ರಹ. ಇಷ್ಟು ವರ್ಷಗಳ ಕಾಲ ನೀವು ಹಣವನ್ನು ತಿಂದವರಿಂದ ಹಣವನ್ನು ಪಡೆಯುವ ಅವಕಾಶವನ್ನು ಪಡೆದುಕೊಳ್ತೀರಾ. ಯಾರಿಗಾದರೂ ಸಾಲವಾಗಿ ಕೊಟ್ಟಂಥ ಹಣ ಆಗಿರಬಹುದು, ಯಾರನ್ನ ನಂಬಿ ಹಾಕಿರುವಂಥ ಹಣ ಆಗಿರಬಹುದು, ಅದೆಲ್ಲ ನಿಮ್ಮನ್ನು ಕೈ ಬಿಟ್ಟು ಹೋಗಿದ್ರೆ ಅಂತ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಒಟ್ಟಾರೆಯಾಗಿ ನೀವು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳಿಂದ ಅವುಗಳನ್ನು ಬಳಸುತ್ತಿದ್ದೀರಾ, ನೀವೇ ಉತ್ತರಾಧಿಕಾರಿ ಎಂದು ಹೇಳಿಕೊಳ್ತಾ ಇದ್ದೀರಾ ಮತ್ತು ನೀವು ಅವುಗಳನ್ನು ಹಣದ ವಿಚಾರದಲ್ಲಿ ತುಂಬ ಬಳಸ್ತಾ ಇದ್ದೀರಾ. ಆದರೆ ಇಷ್ಟು ವರ್ಷಗಳಿಂದ ನೀವು ಅಂದುಕೊಳ್ಳದೇ ಇರುವಂತಹ 1 ರೂಪಾಯಿ ಕೂಡ ಪಡೆದುಕೊಂಡಿಲ್ಲ. ಆದರೆ ನೀವು ಇನ್ನು ಮುಂದೆ ಅವರಿಂದ 1 ರೂಪಾಯಿ ಅಲ್ಲದೆ ಕೋಟಿ ರೂಪಾಯಿ ಪಡೆದುಕೊಳ್ಳುವಂತಹ ಯೋಗ ಸಿಗ್ತಾ ಹೋಗುತ್ತೆ, ಉತ್ತಮವಾದ ಅವಕಾಶ ಬರ್ತಾ ಹೋಗುತ್ತೆ. ನಿಮಗೆ ಪೂರ್ವಜರ ಆಸ್ತಿ ದೊರೆಯುವಂತಹ ಉತ್ತಮವಾದ ಅವಕಾಶ ಇದೆ. ನಿಮ್ಮ ಪೂರ್ವಜರ ಆಸ್ತಿ ಏನೇ ಇರಲಿ, ಅದು ನಿಮ್ಮ ಅಜ್ಜನ ಕಡೆಯಿಂದ ಅಥವಾ ನಿಮ್ಮ ತಂದೆಯ ಕಡೆಯಿಂದ ಅಥವಾ ನಿಮ್ಮ ಮುತ್ತಜ್ಜನ ಕಡೆಯಿಂದ ಆಗಿರಬಹುದು. ಹೀಗೆ ಕೆಲವು ಆಸ್ತಿಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ನಿಜವಾಗಿಯೂ ಸಂಬಂಧಿಸಿರುವಂತಹ ಹಕ್ಕು ದಾಖಲಾತಿಗಳು ನಿಮ್ಮ ಪರವಾಗಿ ನಿಂತುಕೊಳ್ತವೆ. ನಿಮಗೆ ತಿಳಿಯದೇ ಇರುವಂತಹ, ಅದೇ ರೀತಿ ನಿಮ್ಮ ಹೆಸರಿಗೆ ಆಗುವಂತಹ ಒಂದು ವಿಶೇಷವಾದ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ನೀವು ಅದನ್ನು ಹೀಗೆ ನೋಡಿದರೆ ಎಲ್ಲ ವಿಷಯಗಳು ಕೂಡ ವೈಯಕ್ತಿಕವಾಗಿ ಮತ್ತು ಅವುಗಳನ್ನು ನಿಮ್ಮ ಖಂಡಿತವಾಗಿ ಪೂರ್ವಜರ ಆಸ್ತಿಗಳಾಗಿರೋದ್ರಿಂದ ಅದಾಗಿಯೂ ನಿಮಗೆ ಪಾಲು ಬರುತ್ತದೆ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಿಮಗೆ ಸೇರಿರುವಂತಹ ಪಾಲು ನಿಮ್ಮ ಕೈ ಸೇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಂತರಾಗ್ತೀರಾ. ಅದರಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯ ಮೇಲೆ ನಿಮಗೆ ಹಕ್ಕಿರುತ್ತದೆ. ಆದ್ದರಿಂದ ನೀವು ನಿಮಗೆ ಸೇರಿರುವಂತಹ ಆಸ್ತಿಯನ್ನು ಪಡೆದುಕೊಳ್ತೀರಾ. 1 ರೂಪಾಯಿ ಆಗಿರಲಿ ಅಥವಾ 10 ರೂಪಾಯಿ ಆಗಿರಲಿ, ಲಕ್ಷ ಕೋಟಿ ಆಗಿರಲಿ, ಅದು ನಿಮ್ಮ ಪಾಲಿಗೆ ಅಂದ ತಕ್ಷಣ ಅದು ನಿಮಗೆ ಬರುವಂತಹ ಸಂದರ್ಭ. ಇದರಿಂದ ಲಾಭ ಸಿಗುತ್ತದೆ. ಇನ್ನು ಕೆಲವರಿಗೆ ಚಿನ್ನ ಸಿಗಬಹುದು. ಅಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ನಡ್ತಕ್ಕಂಥ ಕೆಲವೊಂದಿಷ್ಟು ತಪ್ಪು ತೊಂದರೆಗಳು, ಮನಸ್ತಾಪಗಳು, ಜಗಳ ಎಲ್ಲವೂ ದೂರವಾಗಿ ಈಗ ಸ್ವಲ್ಪ ದೇವರ ಅನುಗ್ರಹ ನಿಮಗೆ ಕೊಟ್ಟಿರುವಂತಹ ಉಡುಗೊರೆಯಾಗಿರುತ್ತದೆ. ನೀವು ಅದನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ಪೂರ್ವಜರ ಆಸ್ತಿ ಅಥವಾ ಚಿನ್ನ ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ನಿಮ್ಮ ಹತ್ರ ಆಸ್ತಿ ಇದ್ರೂ ಕೂಡ ಅದನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇಲ್ಲದೆ ಬಿಟ್ಟು ಬಂದಿದ್ರೆ ಅಂತಹ ಆಸ್ತಿಗಳು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ತಂದೆ ಕಡೆಯಿಂದ ಅಥವಾ ತಾಯಿ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯ ಕಡೆಯಿಂದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಹಲವಾರು ವರ್ಷಗಳ ಆಸೆ ಕನಸುಗಳು ನನಸಾಗುತ್ತೆ. ಅಥವಾ ಯಾವುದೋ ಒಂದು ಹಣವನ್ನು ಹಾಕಿ ನೀವು ಮರೆತು ಹೋಗಿದ್ರೆ, ನಿಮ್ಮ ಜೀವನದಲ್ಲಿ ಈ ಯಾವುದೇ ರೀತಿಯ ಬ್ಯಾಂಕಲ್ಲಿ ಫಂಡ್ಗಳನ್ನು ಇಟ್ಟು ಮರೆತು ಹೋಗಿದ್ರೆ ಅಂಥ ಹಣಕ್ಕೆ ಡಬಲ್ ಬಡ್ಡಿ ಸಿಕ್ಕು ಇಂಟ್ರೆಸ್ಟ್ಗಳು ಸಿಕ್ಕಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಖರ್ಚನ್ನು ಕಡಿಮೆ ಮಾಡಬೇಕಾಗುತ್ತೆ, ಬಹಳ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಹಣವಿದ್ದರೆ ಅದು ಚಿನ್ನದ ರೂಪದಲ್ಲಿ ಅಥವಾ ಹಣವಿಲ್ಲದೆ ಇದ್ದರೆ ಯಾವುದಾದ್ರೂ ಆಸ್ತಿಯ ರೂಪದಲ್ಲಿ, ಭೂಮಿಯ ರೂಪದಲ್ಲಿ, ಯಾವುದೇ ರೀತಿಯ ಕೃಷಿಯ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಎಲ್ಲವನ್ನ ಕೂಡ ಖರೀದಿ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಮರೆತು ಹೋಗಿರುವಂತಹ ಕೆಲವು ತಪ್ಪು ಮಾಡಿ ಅವುಗಳನ್ನು ಬಿಟ್ಟು ಖರೀದಿ ಮಾಡದೇನೆ, ಅದನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ದೇನೆ ಯೋಚನೆ ಮಾಡ್ತಾ ಇದ್ರೆ ಅಂತಹ ಆಸ್ತಿಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಒಂದು ತುಂಡು ಭೂಮಿಯನ್ನಾದರೂ ಕೂಡ ಖರೀದಿಸಲು ಬಯಸ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಿಮ್ಮದಾಗುವಂತಹ
ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕು ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲವನ್ನ ನಿರ್ವಹಿಸಬೇಕಾಗುತ್ತೆ. ನಿಜವಾಗಿಯೂ ನೀವು ತುಂಬಾ ಕಷ್ಟಪಟ್ಟು ಎಲ್ಲವನ್ನ ಪಡೆದುಕೊಂಡಿದ್ದೀರಾ, ಈಗ ಅದೃಷ್ಟವಂತರಾಗಿದ್ದೀರಾ. ಈ ದಿನಗಳಲ್ಲಿ ನೀವು ಮಾಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಕಾರ್ಯಗಳು ಮುಂದಿನವರೆಗೂ ಕೂಡ ನಿಮಗೆ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತದೆ. ಏಕೆಂದರೆ ಕೆಟ್ಟದರ ಸತ್ಯ ಹೊರ ಬಂದಾಗ ಕೊನೆಯಲ್ಲಿ ಅವರೇ ಕೈ ಮಡಿಸಿಕೊಳ್ತಾರೆ. ಅದಕ್ಕೋಸ್ಕರ ಕೆಟ್ಟ ಜನರ ಮುಂದೆ ಕೈ ಚಾಚೋದನ್ನ ಬಿಟ್ಟು ಬಿಡಬೇಕು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ನೀವು ಬಯಸಿದಂತಹ ಉದ್ಯೋಗ ಸಿಗುತ್ತೆ, ಅಂದುಕೊಂಡಂತಹ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಪೂರ್ವಜರ ಆಸ್ತಿಯಿಂದ ಹಣ ಬರುತ್ತೆ. ನೀವು ಮರೆತು ಬಿಟ್ಟಿದಂತಹ ಯಾವುದೋ ಒಂದು ರೂಪದಲ್ಲಿ ಹಣ ಈಗ ಕೈ ಸೇರುವಂತಹ ಸುಸಂದರ್ಭ. ಈ 4-5 ದಿನಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳಿಂದ ಆಫರ್ ಬರ್ಬೋದು, ನೀವು ಇಷ್ಟಪಡ್ತಿರ್ತಕ್ಕಂತಹ ಸಂಬಳ ಕೈಗೆ ಸಿಗಬಹುದು, ಅಥವಾ ಹಲವಾರು ವರ್ಷಗಳ ನಂತರ ನೀವು ಇಷ್ಟಪಟ್ಟಂತಹ ಚಿನ್ನವನ್ನು ಖರೀದಿ ಮಾಡುವಂಥ ಅವಕಾಶ ಯಾವುದಾದ್ರೂ ಮೂಲಕ ಬರ್ಬೋದು. ಇದನ್ನೆಲ್ಲ ನೀವು ಪಡೆದುಕೊಳ್ಬೇಕು. ಜೂನ್ 6ರಿಂದ 10ನೇ ತಾರೀಕಿನವರೆಗೂ ಎಲ್ಲವನ್ನ ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮಂತೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ಲಕ್ಷ್ಮಿಯ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ. ಶ್ರೀ ಮಂತ್ರವನ್ನು ಜಪಿಸಬೇಕು. ಇದನ್ನು 108 ಬಾರಿ ಜಪಿಸಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದು ನಿಮಗೆ ಸಕ್ಸಸ್ ಆಗಿ ಸಿಕ್ಕೇ ಸಿಗುತ್ತೆ. ಅದ್ರ ನಂತರ ನೀವು ಒಂದು ಪರ್ಫ್ಯೂಮನ್ನು ತೆಗೆದುಕೊಂಡು ನಿಮ್ಮ ಎಡಗೈ ಮತ್ತು ಬಲಗೈ ಹಾಕಿ ಚೆನ್ನಾಗಿ ಉಜ್ಜಬೇಕು ಮತ್ತು ಅದರ ಸ್ಮೆಲ್ಲನ್ನು ತೆಗೆದುಕೊಳ್ಬೇಕು. ಇದರಿಂದ ಶುಕ್ರನ ಆಕ್ಟಿವೇಟ್ ಆಗ್ತಾನೆ, ಶುಕ್ರನ ಆಶೀರ್ವಾದ ಸಿಗುತ್ತೆ ಮತ್ತು ಸುಗಂಧ ದ್ರವ್ಯಗಳಿಗೆ ಹಣವನ್ನು ಹಾಕೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಘಟನೆಗಳು ನಡೀತಾ ಹೋಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಾವು ತಿಳಿಸುವಂತಹ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಆಗತಕ್ಕಂಥ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ನೀವೇ ಸಾಕ್ಷಿ ಆಗ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.